ಒಂದಗಿನ ಕಾಲದಲ್ಲಿ ಲಲಿತಪೂರ್ಣ ಪರ್ವತಗಳು ಮತ್ತು ಶಾಂತ ನದಿಗಳ ನಡುವೆ ಒಬ್ಬ ಕ್ಷುಲ್ಲಕ ಗ್ರಾಮದೊಳಗೆ ಮೀರಾ ಎಂಬ ಒಬ್ಬ ಸುಂದರ ಮಹಿಳೆ ವಾಸಿಸಿದ್ದಳು. ಅವಳು ದಯಾಳು ಮತ್ತು ಕರುಣೆಗಳೆಯಾಗಿದ್ದರು. ಸದಾ ಇತರರ ನೆರವಿಗೆ ಧಾವಿಸುತ್ತಿದ್ದಳು. ಆದರೆ ಪ್ರಜ್ಞೆಯ ಶಕ್ತಿಯನ್ನು ಹೊಡೆಯುವ ಈ ಮಹಿಳೆ ಜೀವನದ ಕಷ್ಟಗಳಿಂದ ಮುಕ್ತರಾಗಲು ವಿಳಂಬಿಸುತ್ತಿದ್ದಳು ಮತ್ತು ತನ್ನ ಜೀವನದ ಉದ್ದೇಶವನ್ನು ಹುಡುಕುತ್ತಾ ಇದ್ದಳು. ಒಂದು ದಿವಸ ಸಂಜೆ ಸೂರ್ಯನು ಹಾರುವ ಸಮಯದಲ್ಲಿ ಮೀರಾ ಸಮಾಧಾನವನ್ನು ಹುಡುಕಲು ಕಾಡಿನಲ್ಲಿ ಹಾರುತ್ತಿದ್ದಳು. ಆ ಮೂಲಕ ಒಬ್ಬ ದೊಡ್ಡ ಬೆಣಕು ಹಣ್ಣು ಮರದ ಕೆಳಗೆ ಅವಳು ಒಂದು ಬೆಳಕಿನ ಹೀನ ಹಾಗೂ ತನ್ನನ್ನು ಆಕರ್ಷಿಸುತ್ತಿದ್ದದ್ದನ್ನು ನೋಡುತ್ತಾಳೆ. ಕುತೂಹಲದಿಂದ ಅರಿವಿನಿಂದ ಬೀರುವ ಬೆಳಕಿಗೆ ಹತ್ತಿರಗೋಸ್ಕರ ಹೋದಳು ಮತ್ತು ಅವಳ ಮುಂದೆ ಒಬ್ಬ ಸುಂದರ ಓಂ ಶಕ್ತಿ ದೇವಿಯ ಅರ್ಚನೆಯನ್ನು ಕಂಡಳು. ಈ ಅರ್ಚನೆಯು ಶಕ್ತಿಯೂ ಮತ್ತು ಕರುಣೆಯ ಚೂರುಗಳನ್ನು ಮಾತ್ರ ಹೊಡೆಯುತ್ತಿತ್ತು. ಮೀರಾ ದೇವಿಯ ಮುಂದೆ ಕುಳಿತು ತನ್ನ ಹೃದಯವನ್ನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತಾಳೆ. ಹೆಚ್ಚು ಕೆಟ್ಟ ಕಷ್ಟಗಳು, ತಮ್ಮ ಕಷ್ಟಗಳು ಮತ್ತು ಬಯಕೆಗಳನ್ನು ವಿವರಿಸುತ್ತಾಳೆ. ಅದನ್ನು ಕೇಳಿ ಜಯಕಾರಿ ಓಂ ಶಕ್ತಿ ದೇವಿ ಸುರ್ಕಮಣೆ ಹುಚ್ಚಿದ ಹಳದಿಯ ಮೂಲಕ ಬೆಳೆಯುತ್ತಾಳೆ. ದೇವಿ ಶಕ್ತಿಯೂ ಮತ್ತು ಶಾಂತಿ ಇರಲು ಒಬ್ಬ ಶ್ರೇಷ್ಠವಾಗಿ ಕಾಣುತ್ತಿದೆ. ಮೀರಾ ದೇವಿ ತನ್ನ ಕಾನದಲ್ಲಿ ಹೆಜ್ಜೆ ಹಾಕುತ್ತಾಳೆ. ನೀನು ಇತರರನ್ನು ಸಹಾಯ ಮಾಡಲು ತಮ್ಮಲ್ಲಿ ಶಕ್ತಿ ಹೊಂದಿದ್ದೆ, ಆದರೆ ನಿನ್ನನ್ನು ನೆನೆಸಲು ಹೆದರಿಸುತ್ತೀಯಾ? ನಿನ್ನ ಒಳಗೆ ಒಂದು ಶಕ್ತಿಯಿದೆ, ಅದನ್ನು ಹುಡುಕಬೇಕು. ನಿನ್ನ ಸತ್ಯವನ್ನು ಹೊರಹೊಮ್ಮಿಸಿ ನಿನ್ನನ್ನು ಅಸ್ಥಿಗಳಂತೆ ಮಾಡುತ್ತೆ. ಹೇಳಿದ ಮಾತುಗಳಿಂದ ಓಂ ಶಕ್ತಿ ದೇವಿಗಳು ಮೀರಾ ಕೇಸರಂಗವನ್ನು ತಟ್ಟುತ್ತಾಳೆ ಮತ್ತು ಈ ಶಕ್ತಿಯು ಬೇಗನೆ ಅವಳ ದೇಹದಲ್ಲಿ ಹರಿಯುತ್ತೆ. ಆಗ ಮೀರಾ ತನ್ನನ್ನು ಪುನಃ ಪ್ರಕಟಿಸಿದನು. ಅವಳ ಆತ್ಮಸಾಧನೆಗಳನ್ನು ಕಳೆಯುವ ಧೈರ್ಯ ಕಾಣುತ್ತದೆ ಮತ್ತು ಸ್ಥಾನದ ತುಂಬಾ ಶಕ್ತಿಯ ಬಗ್ಗಿತ್ತಿದ್ದನ್ನು ತಿಳಿಯುತ್ತದೆ. ಗ್ರಾಮಕ್ಕೆ ಹಿಂತಿರುಗಿದ ಬಳಿಕ ಮೀರಾ ನಿರಂತರವಾಗಿ ಆಶೆಯ ಸಂಕೇತ